ईमानदारों के सम्मेलन में ವ್ಯಂಗ್ಯ ರಚನಾ ವಿಧದ ಒಂದು ಪಾಠ. हरिशंकर परसाई ಅವರು ಇದರ लेखकರು. ईमानदारों के सम्मेलन में लेखक को क्यों आमंत्रित किया गया था? 2015 ಏಪ್ರಿಲ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. लेखक को ईमानदार मानकर ईमानदारों के सम्मेलन में आमंत्रित किया गया था ಅಂತನೂ ಬರೀಬಹುದು. ಜೊತೆಗೆ सम्मेलन के उद्घाटन के लिए लेखक परसाई जी को आमंत्रित किया गया था ಅಂತ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. नेक्स्ट, ईमानदारों के सम्मेलन में पाठ के मुख्य अतिथि की बेईमानी कैसे व्यक्त हुई है? ಇದು ಕೂಡ 2015 ಏಪ್ರಿಲ್ ಅಲ್ಲ, ಇದು ಮೋಸ್ಟ್ಲಿ ಜೂನ್ ಆಗಿರಬೇಕು. ಯಾಕಂದರೆ 5 ಮಾರ್ಚ್ಗೆ ಒಂದೇ ಸಲ ಇದನ್ನ ಕೇಳಲ್ಲ. लेखक दूसरे दर्जे में सफ़र करके पहले दर्जे का किराया लेना चाहते थे. सम्मेलन उद्घाटन खत्म होने के बाद लेखक की नई चप्पलें गायब थीं, तो उन्होंने दूसरों की चप्पलें पहन ली. इन बातों से उनकी बेईमानी व्यक्त होती है. ಇದು ಸ್ವಲ್ಪ ವಿಚಿತ್ರವಾಗಿದೆ. ಅಂದರೆ ಈ ಪ್ರಶ್ನೆನೇ ಆಗಿದೆ, ಮುಖ್ಯ ಅತಿಥಿಗಳ ಅಂದರೆ ಯಾರು ಬೇಕಾರಾಗಿರ್ಬೋದು, ಅಂದರೆ ಲೇಖಕರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವರ ಒಂದು ಅಪ್ರಾಮಾಣಿಕತೆ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಮೇರಾ ಬಚ್ಪನ್ ಆತ್ಮಕಥಾ ಆದರೆ ईमानदारों के सम्मेलन में ಯಾವುದು ವ್ಯಂಗ್ಯ ರಚನಾ, ಇಲ್ಲಿ ವ್ಯಂಗ್ಯ ರಚನಾ ಅಂತ ಬರ್ತಿದ್ದೀವಿ ನೋಡ್ರಿ. ಏಪ್ರಿಲ್ ಅಂದರೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. चप्पलों की चोरी से बचने के लिए ईमानदार डेलीगेट ने क्या सुझाव दिया? 2016 ಮತ್ತು 2023 ಅಂದರೆ ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಪ್ರಶ್ನೆ. ನಾನು ಹೇಳಿದ್ನಲ್ಲ, 2 ಅಥವಾ 3 ಅಂಕದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲ 3 ಅಂಕದ ಒಂದೇ ಪ್ರಶ್ನೆ ಕೇಳ್ಬೋದು, ಅದು ಕಡಿಮೆ ಆ ಥರ ಕೇಳೋದು. चप्पल एक ही जगह नहीं उतारना चाहिए, एक चप्पल एक जगह तो दूसरी 10 फुट दूर, सब चप्पलें चोरी नहीं होती है ಅಂತ ಹೇಳ್ಬಿಟ್ಟು 2 ಅಂಕಕ್ಕೆ ನಾವು ಬರೀಬೋದು. ईमानदार सम्मेलन मुख्य अतिथि कौन? लेखक ಅಥವಾ हरिशंकर परसाई जी ಅಂತಲೂ ಕೂಡ ನಾವು ಬರೀಬಹುದು. परसाई जी को सम्मेलन में क्यों बुलाया गया था? ಇದು 2018 2020 ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. सम्मेलन के उद्घाटन करने परसाई जी को सम्मेलन का उद्घाटन करने के लिए बुलाया गया था. परसाई जी दूसरे दर्जे में क्यों सफर करना चाहते थे? 2018 ಜೂನಲ್ಲಿ ಕೇಳಿರ್ತಕ್ಕಂಥ 1 ಅಂಕದ ಪ್ರಶ್ನೆ. पैसे बचाने के लिए दूसरे दर्जे में सफर करना चाहते थे ಅಂತ ಬರೀಬೇಕು. लेखक पहनने के कपड़े सिरहाने दबाकर क्यों सोया? 2 अंकದ ಪ್ರಶ್ನೆ ಇದು. 2019 ಏಪ್ರಿಲ್ ಅಲ್ಲಿ ಕೇಳಿರ್ತಕ್ಕಂಥದ್ದು. लेखक अपनी चीजें चोरी हो जाने के डर से पहनने के कपड़े सिरहाने दबाकर सोया. ಎಲ್ಲ ಕಳ್ತನ ಆಗ್ತಿದ್ವಲ್ಲ, ಮತ್ತೆ ಬೆಳಗ್ಗೆ ತೊಟ್ಕೊಳ್ತಕ್ಕಂಥ ಬಟ್ಟೆ ಕೂಡ ಕಳವಾದ್ರೆ ಹೇಗೆ, ನಾನು ಹೆಂಗೆ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಅವನ್ನ ತಮ್ಮ ದಿಮ್ಮಿನ ಕೆಳಗಡೆ ಇಟ್ಕೊಂಡು ಅವರು ಲೇಖಕರು ಮಲಗಿರ್ತಕ್ಕಂಥ ವಿಷಯವನ್ನು ನಾವಿಲ್ಲಿ ಬರಿಬೇಕು. परसाई जी ने कमरा छोड़कर जाने का निर्णय क्यों लिया? ಕೊನೆಗೆ रूम ಬಿಟ್ಟು ಹೋಗ್ಬೇಕು ಅಂತ ಯಾಕೆ ಅಂದ್ಕೊಂಡ್ರು? सम्मेलन में आकर परसाई जी की कई चीजें चोरी हो गई थी. इससे तंग आकर परसाई जी ने कमरा छोड़कर जाने का निर्णय किया. ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ವ್ಯವಸ್ಥಾಪಕರು ಹೇಳಿದರೆ, ಇಲ್ಲ ನಾನು ಈಗಲೇ ಹೊರಡ್ತೀನಿ ಅಂತ ಅವ್ರು ಏನು ಮಾಡ್ತಾರೆ, ಅವುಗಳಿಂದ ಸಾಕಾಗಿ, ಆ ಕಳ್ತನಗಳಿಂದ ಸಾಕಾಗಿ ಅವರು ತಕ್ಷಣ ಆ ಕೊಠಡಿಯನ್ನು, ರೂಮನ್ನು ಅಥವಾ ಹೋಟೆಲ್ನ ಬಿಟ್ಟು ಹೊರಡೋ ನಿರ್ಣಯವನ್ನು ಮಾಡ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.